ಸ್ನೇಹಿತರೆ, ಏನು ಮಾಡ್ತಾ ಇದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾವು ಏನಕ್ಕೆ ರೆಡಿ ಆಗಿದ್ದೀವಿ ಅಂತಂದರೆ, ನಾವು ಪುಣೆಯಲ್ಲಿ ಒಂದು ಗೇಹು ಅಂತ ಒಂದು ಸಂತ ತುಕಾರಾಮಂದು ಮಂದಿರ ಇದೆ. ಸೊ ಅಲ್ಲಿ ಹೋಗ್ಲಿಕ್ಕಂತ ರೆಡಿ ಆಗಿದ್ದೀವಿ. ನಾನು, ನನ್ನ ಬೇಬಿ ಮತ್ತು ನಮ್ಮ ಹಸ್ಬೆಂಡು, ಹಾಗೆ ನಮ್ಮ ಅಕ್ಕನ ಫ್ಯಾಮಿಲಿ ಕೂಡ ಬಂದಿದೆ. ಸೊ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ನನ್ನ ಮಗ ಅಂತೂ ತುಂಬ ಖುಷಿಯಲ್ಲಿದ್ದಾನೆ. ತುಂಬ ದಿನಗಳ ಮೇಲೆ ನಾನು ವ್ಲಾಗ್ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ತುಂಬ ದಿನ ನಾನು ಗ್ಯಾಪ್ ಮಾಡಿದ್ದೆ. ಸೊ ಹಾಗೆ ಮೊದಲು ಕೂಡ ವಿಡಿಯೋಸ್ಗಳಿವೆ. ಸೊ ಹೋಗಿ ಒಂದ್ಸಲ ವಿಸಿಟ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇವಳು ನಮ್ಮ ಅಕ್ಕನ ಮಗಳು ಅಂತ, ಶ್ವೇತಾ ಅಂತ. ಹಾಗೆ ಪಕ್ಕದಲ್ಲಿ ಕೂತಿದ್ನಲ್ಲ ಅವನು ಪ್ರಜ್ವಲ್ ಅಂತ. ಇದು ನನ್ನ ಮಗು, 1.5 ವರ್ಷದ ಪಾಪು. ಇನ್ನು ತುಂಬ ಚಾಲಾಕಿದ್ದಾನೆ, ತುಂಬ ಖುಷಿಯಲ್ಲಿದ್ದಾನೆ ಅವನು. ನಮ್ಮ ಹಸ್ಬೆಂಡು ಹಾಗೆ ನಮ್ಮ ಮಾಮರ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲರೂ ರೆಡಿ ಆಗಿಬಿಟ್ಟು ನಾವಿವಾಗ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ವಿ. ಬಸ್ ಸ್ಟ್ಯಾಂಡ್ ಕಡೆ ನಾವು ಕ್ಯಾಬ್ ಬುಕ್ ಮಾಡಿದ್ವಿ. ಇವಾಗ ಕ್ಯಾಬ್ನಲ್ಲಿ ಕೂತ್ಕೊಂಡ್ವಿ, ಕ್ಯಾಬ್ ಬಂದಾಯಿತು. ಸೊ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಮಂದಿರ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಎಕ್ಸೈಟ್ಮೆಂಟ್ನಲ್ಲಿದ್ದೀನಿ. ನೀವು ಕೂಡ ಖುಷಿ ಪಡಿ, ನೋಡಿ. ಹಾಗೆ ಬನ್ನಿ ಏನಿದೆ ಅಂತ ನೋಡೋಣ. ಇವಾಗ ಗೇಹುಗೆ ಬಂದಾಯಿತು ನಾವು. ನಮ್ಮ ಅಕ್ಕನ ಫ್ಯಾಮಿಲಿ ಎಲ್ಲ ಮುಂಬೈದಲ್ಲಿರೋದು. ಸೊ ಅವರಿಗೆ ಕನ್ನಡ ಭಾಷೆ ಬರೋದಿಲ್ಲ, ಮರಾಠಿ ಮತ್ತು ಹಿಂದಿ ಭಾಷೆ ಮಾತಾಡ್ತಾರೆ. ಸೊ ಅವ್ರ ಜೊತೆಗೆ ನಾವು ಮರಾಠಿ ಮತ್ತು ಹಿಂದಿ ಭಾಷೆನೇ ಮಾತಾಡೋದು. ಸೊ ಇವಾಗ ಸಂತ ತುಕಾರಾಮನ ಮಂದಿರಕ್ಕೆ ಬಂದಾಯಿತು. ಇದು ಎಂಟ್ರೆನ್ಸಿ ಈ ಥರ ಇದೆ. ಸೊ ತುಂಬ ಚೆನ್ನಾಗಿದೆ ನೋಡಿ ಎಂಟ್ರೆನ್ಸಿ. ತುಂಬ ಜನ ಬರ್ತಾರೆ ಇಲ್ಲಿ. ಈವ್ನಿಂಗ್ ಟೈಮಲ್ಲಿ ಬರಬೇಕು, ತುಂಬ ಇಂಟ್ರೆಸ್ಟ್ ಇರುತ್ತೆ ನೋಡಲಿಕ್ಕೆ. ಲೈಟ್ಸ್ ಎಲ್ಲ ಇರುತ್ತೆ ಇಲ್ಲಿ, ಮಿಡ್ಡು ನೀರೆಲ್ಲ ಕಾರಂಜಿ ಥರ ಬೀಳುತ್ತೆ ಅಂತಾರೆ. ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೇಗಿದೆ ಅಂತ. ಹೊರಗಡೆ ಮಾತ್ರ ಸಖತ್ತಾಗಿದೆ. ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಒರಿಜಿನಲ್ ಟೈಪು. ತುಂಬ ಇಷ್ಟ ಆಯಿತು ನನಗಂತೂ. ನಂಗೆ ಈ ಥರ ಹೊರಗಡೆ ಬಂದಾಗ ಫುಲ್ ಖುಷಿಯಾಗಿ ಬಿಡ್ತೀನಿ ರೀ ನಾನು ಇದೆಲ್ಲ ನೋಡಲಿಕ್ಕೆ. ಅದಕ್ಕೆ ನಂಗೆ ಹೊರಗಡೆ ಹೋಗೋದಂದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಇಲ್ಲೇ ಅಕ್ಕಪಕ್ಕದಲ್ಲಿ ಯಾವ್ದು ಪ್ಲೇಸಸ್ ಇರುತ್ತೋ ಸೊ ಹಾಗೆ ಒಂದೊಂದು ಸತಿ ವಿಸಿಟ್ ಮಾಡ್ತಾ ಇರ್ತೀವಿ. ಸೊ ಇದಂತೂ ತುಂಬ ಚೆನ್ನಾಗಿದೆ. ನೋಡೋಣ ಒಳಗಡೆ ಏನಿದೆ, ಬನ್ನಿ ನೋಡೋಣ. ಒಂದೊಂದು ಕಂಬದಲ್ಲೂ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡ್ರಿ. ಇಲ್ಲಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಶಾಂತಿ ಇದೆ, ಒಂಥರ ಪ್ರಶಾಂತವಾದ ಪ್ಲೇಸ್ ಅಂತಾರಲ್ಲ, ಇಲ್ಲಿ ಬಂದರೆ ಒಂಥರ ಶಾಂತಿ ಅನಿಸುತ್ತಲ್ಲ, ಆ ಥರ ಅನ್ನಿಸ್ತಾ ಇದೆ ನನಗೆ. ನೋಡಿ ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ, ಏನು ಡಿಸೈನ್ ಮಾಡಿದ್ದಾರೆ. ಇದೆಲ್ಲ ಹೆಂಗೆ ಮಾಡ್ತಾರಪ್ಪ, ನನಗಂತೂ ಶಾಕ್ ಅನಿಸುತ್ತೆ ಇದೆಲ್ಲ ನೋಡಿಬಿಟ್ಟು.
ಇಲ್ಲೇನಿದು ಗ್ಲಾಸ್ನಲ್ಲಿ ಬನ್ನಿ ನೋಡೋಣ ಏನಿದೆ ಅಂತ. ಇದೇ ಮಂದಿರನ ಚಿಕ್ಕದಾಗಿ ರೆಡಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡ್ರಿ. ವಾವ್, ಇಲ್ಲಿ ಮಠ ನಾನು ವಿಡಿಯೋ ಮಾಡಿದೆ, ಇದ್ರ ಮುಂದೆ ವಿಡಿಯೋ ಮಾಡಲಿಕ್ಕೆ ಅಲೌಡ್ ಇಲ್ಲ. ಸೊ ಅದಕ್ಕಾಗಿ ಅಲ್ಲೊಬ್ರು ಹೊರಗಡೆ ಕೂತ್ಕೊಂಡಿದ್ದಾರೆ. ಅವ್ರೇನಾದರೂ ನೋಡಿದರೆ ಸುಮ್ಮನೆ ಬೈಸ್ಕೋತೀವಿ, ಆದರೂ ಕೂಡ ಬಿಡಲ್ಲ, ಹೇಗಾದರೂ ಮಾಡಿ ಗೊತ್ತಾಗದೆ ವಿಡಿಯೋ ಮಾಡ್ಕೋತೀನಿ. ಇಲ್ಲಿ ಅಲೌಡ್ ಇಲ್ಲ ವಿಡಿಯೋಸ್ ಮಾಡೋದು. ವಾವ್, ಏನು ಚೆನ್ನಾಗಿದೆ ರೀ, ಬಾಪ್ರೇ ಬಾಪ್. ಇಲ್ಲಿದೆ ನೋಡ್ರಿ ಸಂತ ತುಕಾರಾಮಂದು ಮೂರ್ತಿ. ನೋಡ್ರಿ ಫುಲ್ಲು ಖುಷಿ ಆಗಿಬಿಟ್ಟಿದ್ದಾನ್ರಿ. ನೋಡ್ರಿ ಇಲ್ದ ಕೈಗೆ ಸಿಗಲ್ರಿ ಇವತ್ತು, ಇವ್ ಫುಲ್ ಅಡ್ಡಾಡ್ತಾನೆ ಓಡಾಡ್ತಾನೆ ನೋಡ್ರಿ ಇವತ್ತು. ನೋಡ್ರಿ ಚೆನ್ನಾಗಿದೆ ಅಲ್ವಾ ಮಂದಿರ. ಸೊ ಇವಾಗ ಮಂದಿರ ನೋಡಾಯಿತು, ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ ಸ್ವಲ್ಪ ಸುಸ್ತಾಗಿದ್ದಕ್ಕೆ. ನನ್ನ ಮಗ ಅಂತೂ ಫುಲ್ ಆಟ ಆಡ್ತಾ ಇದ್ದಾನೆ. ನಮ್ಮ ಹಸ್ಬೆಂಡ್ ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದು ಕಡೆ ಬಂದು ಕೂತ್ಕೊಂಡ್ವಿ. ಇವಾಗ ಮಂದಿರದಿಂದ ಹೊರಗಡೆ ಬಂದಾಯಿತು. ಇಲ್ಲಿ ಪಕ್ಕದಲ್ಲಿ ಕೂಡ ಇವಾಗ ಸಂತ್ರೇನು ಬರ್ತಾರಲ್ಲ ಬಂದು ವಸತಿ ಇರ್ಲಿಕ್ಕಂತ ಇಲ್ಲಿ ರೂಮ್ಗಳನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಕೂಡ, ಅದು ಕೂಡ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಸಂತ್ರಷ್ಟೇ ಅಲ್ಲ, ಪ್ರವಾಸಿಗರು ಬಂದರೂ ಕೂಡ ಇಲ್ಲಿ ವಾಸಿ ಆಗ್ಬೋದು. ಇದೇ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ, ತುಂಬ ಕ್ಲೀನ್ ಇದೆ. ಇಷ್ಟು ಕ್ಲೀನ್ ಅಂತಂದರೆ ಹೊರಗಡೆ ಒಂದು ಸ್ವಲ್ಪ ಕೂಡ ಏನೂ ಒಗಿಬಾರ್ದು. ಇಲ್ಲೆಲ್ಲ ನೋಡ್ಕೊಳ್ಳಿಕ್ಕಂತ ತುಂಬ ಜನ ಇದ್ದಾರೆ. ಸೊ ಬನ್ನಿ ಹೇಗಿದೆ ನೋಡಿ. ಇತ್ತೆ ಬಸ ಕಾಡ್ತು. ಹಾಂ ಇತ್ತೆ ತಾಂಬ. ಓಕೆ, ಹೇಗಿತ್ತು ಇವತ್ತಿನ ವಿಡಿಯೋಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.